ಹೀಗೆ ಒಂದ್ ಕಡೆ ಪಟ್ಟದ ಆಟ ಮುಂದುವರಿತಾ ಇದ್ರೆ ಮತ್ತೊಂದ್ ಕಡೆ ಎರಡೂ ಬಣದಿಂದ ರೆಸಾರ್ಟ್ ಪಾಲಿಟಿಕ್ಸ್ ನಡೆಯುವಂತ ಸುಳಿವೊಂದು ಸಿಗ್ತಾ ಇದೆ. ಒಂದು ಬಣ ಫಾರಿನ್ ಟೂರ್ಗೆ ಸಜ್ಜಾಗ್ತಾ ಇದ್ರೆ ಮತ್ತೊಂದು ಬಣ ರೆಸಾರ್ಟ್ ಪಾಲಿಟಿಕ್ಸ್ಗೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಪಟ್ಟದ ಫೈಟ್ ಮಧ್ಯೆ ಎರಡೂ ಬಣದಿಂದ ಶಕ್ತಿ ಪ್ರದರ್ಶನ ಬೇಲೆ ಜೋರಾಗಿ ನಡೀತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಪಟ್ಟದ ಫೈಟ್ ಮಧ್ಯೆ ರೆಸಾರ್ಟ್ ಪಾಲಿಟಿಕ್ಸ್ ಮುನ್ಸೂಚನೆ. ಸ್ವಂತ ದುಡ್ಡಲ್ಲಿ ಹೋದ್ರೆ ನೀಡಾಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಫಾರಿನ್ ಟೂರ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್ ಸುಳಿವು. ನಮಗೂ ಕೂಡ ಕರೆದಿದ್ರು, ನಮಗೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾವು ಬರೋದಿಲ್ಲ ಅಂತ ಹೇಳಿ. ಅಧಿಕಾರ ಹಂಚಿಗೆ ಅವ್ರ ಬಣ ಇವ್ರ ಬಣ ಅಂತ ಹೇಳಿ ನಾವೆಲ್ಲ ಕಾಂಗ್ರೆಸ್ ಬಣ. ಪಟ್ಟದ ಫೈಟ್ ಮತ್ತಷ್ಟು ತಾರಕಕ್ಕೇರಿದ್ರು ಅಚ್ಚರಿ ಏನಿಲ್ಲ. ತೆರೆಮರೆಯಲ್ಲೇ ಬಣ ಬಡಿದಾಟವು ನಡೀತಿದೆ. ಒಂದು ಕಡೆ ಡಿಕೆ ಟೀಮ್ ತಮ್ಮದೇ ರಣತಂತ್ರ ನಡೆಸಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಆಪ್ತರು ತಂತ್ರಗಾರಿಕೆ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ಸಿಎಂ ಪುತ್ರ ಯತೀಂದ್ರ ಮಾತು ಡಿಕೆ ಆಪ್ತರನ್ನ ಕೆರಳುವಂತೆ ಮಾಡಿತ್ತು. ಇದೀಗ ರಾಜ್ಯ ರಾಜಕೀಯದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭದ ಮುನ್ಸೂಚನೆ ಸಿಕ್ಕಿದೆ. ಒಂದು ಬಣ ವಿದೇಶ ಪ್ರವಾಸಕ್ಕೆ ಪ್ಲಾನ್ ಮಾಡಿಕೊಂಡಿದ್ರೆ ಮತ್ತೊಂದು ಬಣ ರೆಸಾರ್ಟ್ ರಾಜಕಾರಣದ ಮೂಲಕ ಶಕ್ತಿ ಪ್ರದರ್ಶಿಸೋಕೆ ಸಜ್ಜಾಗಿದೆ. ಇದರ ಭಾಗವಾಗಿಯೇ ಒಂದು ಬಣದ 35 ಶಾಸಕರು ಫಾರಿನ್ ಟೂರ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿನ್ನೆಯಷ್ಟೇ ಡಿಸಿಎಂ ಡಿಕೆಶಿ ನನಗೆ 136 ಶಾಸಕರ ಬೆಂಬಲ ಇದೆ ಅಂದಿದ್ರು. 136. In your support, sir? Sir, in your support. Sir, you are saying that 136 are in your support. 136. ಹಾಗಾದ್ರೆ ಫಾರಿನ್ ಟೂರ್ಗೆ ಸಿದ್ಧವಾಗಿರೋ 35 ಶಾಸಕರ ಉದ್ದೇಶ ಏನು? ಯಾವಾಗ ಪ್ರಯಾಣ ಅನ್ನೋದು ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ಫಾರಿನ್ ಟೂರ್ ಪ್ಲಾನ್ ನಡೀತಿದೆ. ಸುಮಾರು 35 ಶಾಸಕರಿಂದ ಫಾರಿನ್ ಟೂರ್ ಪ್ಲಾನ್ ನಡೀತಿದೆ. ವಿಶ್ವಾಸ ಗಟ್ಟಿಗೊಳಿಸೋ ಲೆಕ್ಕಾಚಾರದಲ್ಲಿ ಶಾಸಕರಿದ್ದಾರೆ. ಪಟ್ಟದ ಫೈಟ್ ಜೀವಂತವಾಗಿರೋದು ಇವರ ಉದ್ದೇಶ. 35 ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸ ಮಾಡಲಿದ್ದಾರೆ. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಪ್ರವಾಹ ಕೈಗೊಳ್ಳಲಿದ್ದಾರೆ. ಇನ್ನು 35 ಶಾಸಕರ ವಿದೇಶ ಪ್ರವಾಸಕ್ಕೆ ಕೌಂಟರ್ ಆಗಿ ಮತ್ತೊಂದು ಬಣದಿಂದ ರೆಸಾರ್ಟ್ ಪಾಲಿಟಿಕ್ಸ್ಗೂ ಪ್ಲಾನ್ ನಡೀತಿದೆ. ಶೀಘ್ರದಲ್ಲೇ ಪ್ರಭಾವಿ ನಾಯಕನ ಬೆಂಬಲಿತ ಶಾಸಕರಿಂದಲೂ ಸಭೆ ನಡೆಯಲಿದೆ. ಡಿಕೆ ದೆಹಲಿಯಿಂದ ವಾಪಸ್ಸಾದ ಬಳಿಕ ಮತ್ತಷ್ಟು ಬೆಳವಣಿಗೆ ನಡೆಯಲಿದೆ. ಆದರೆ ಫಾರಿನ್ ಟೂರು ಯಾರು ಆಯೋಜನೆ ಮಾಡಿರೋದು, ಯಾರ ಬಣ ಹೊರಟಿರೋದು ಇನ್ನೂ ಮಾಹಿತಿ ಇಲ್ಲ. ಫಾರಿನ್ ಟೂರ್ ಗುಟ್ಟು ಗುಟ್ಟಾಗಿಯೇ ಇದೆ. ವಿದೇಶ ಪ್ರವಾಸಕ್ಕೂ ಡಿಸಿಎಂ ಡಿಕೆಗೂ ಸಂಬಂಧವೇ ಇಲ್ಲ. ಯಾರು ಆಯೋಜನೆ ಮಾಡಿದ್ದಾರೋ ಅವರನ್ನೇ ಕೇಳಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದರು. ಅದು ಗೊತ್ತಿಲ್ಲ, ಯಾರು ಹೋಗ್ತಾ ಇದ್ದಾರೆ ನೀವು ಅವ್ರನ್ನ ಕೇಳಬೇಕು, ಆರ್ಗನೈಸ್ ಮಾಡಿರೋರನ್ನ ಕೇಳಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ. ಯಾರು ಕರ್ಕೊಂಡೋಗೋರು, ಯಾರು ಕರ್ಕೊಂಡೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಭಾಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ವಿದೇಶ ಪ್ರವಾಸ ಹೋದರೆ ಬೇಡ ಅನ್ನೋಕೆ ಆಗತ್ತಾ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಸರ್. ಸ್ವಂತ ದುಡ್ಡಲ್ಲಿ ಹೋದ್ರೆ ನೀಡಾಗುತ್ತೆ. ಅವರು MLAಗಳು MLPಗಳು ಫಾರಿನ್ ಟ್ರಿಪ್ಪು ಅವ್ರು ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ನಿಮ್ ಗಮನಕ್ಕೆ ಇದೆಯಾ ಸರ್ ಇದು? ಕಾಂಗ್ರೆಸ್ ಶಾಸಕ ಪುಟ್ಟರಂಗ ಶೆಟ್ಟಿ ಮಾತನಾಡಿ 25 ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದೇವೆ. ನಮ್ಮಲ್ಲಿ ಸಿದ್ದರಾಮಯ್ಯ ಬಣ ಅಂತೇನಿಲ್ಲ, ಕಾಂಗ್ರೆಸ್ ಬಣ ಅಂದರು. ನಾವು ಪಶುಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇದ್ದೀವಿ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ಹೈನುಗಾರಿಕೆ ಹೆಚ್ಚು ಪ್ರಸಿದ್ಧವಾದಂಥ ವರ್ಲ್ಡ್ನಲ್ಲಿ ಒಟ್ಟು ಫೇಮಸ್ ಆಗಿದೆ. ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ ವಿನಃ ಯಾವ ರೀತಿ ಅಧಿಕಾರ ಹಂಚಿಗೆ ಅವ್ರ ಬಣ ಇವ್ರ ಬಣ ಅಂತೇಳಿ ನಾವೆಲ್ಲ ಕಾಂಗ್ರೆಸ್ ಬಣ. ಒಗ್ಗಟ್ಟಾಗಿ ಯಾರೋ ಒಬ್ಬ ಏನೋ ಉದ್ದೇಶಕ್ಕೆ ಬೇರೆ ಬೇರೆ ಥರ ಮಾತಾಡ್ಬೋದು ಬಿಟ್ಟರೆ ನಾವೆಲ್ಲ ಕಾಂಗ್ರೆಸ್ಸಿಗರು.
ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ಧವಾಗಿರ್ತಕ್ಕಂಥವ್ರು. ಹಾಗಾಗಿ ಆ ಥರ ಏನು ಆ ಬಣ ಈ ಬಣ ಅಂತ ಹೋಗಲ್ಲ. ಸಿದ್ದರಾಮಯ್ಯನವರೇ ಹೇಳ್ತಾರೆ ಏನಂತ ಹೇಳಿ ಹೈಕಮಾಂಡ್ ಹೇಳಿದಾಗ ನಾನು, ಯಾಕಂದ್ರೆ ನಾವೆಲ್ಲ ಹೈಕಮಾಂಡ್ ಹೇಳಿದಾಗ ಬದ್ಧವಾಗಿರ್ತೀನಿ. ಎಲ್ಲರೂ ಹೈಕಮಾಂಡ್ ಹೇಳಿದಾಗ ಇರೋದು. ಯಾರೋ 4 ಜನ ಹೇಳ್ಬೋದು, ಎಲ್ಲರ ಅಭಿಪ್ರಾಯ ಒಂದೇ, ಹೈಕಮಾಂಡ್ ತೀರ್ಮಾನ ಅಂತಿಮ. ಯಾರು ಏನು ಆರ್ಬಿದಿಲ್ಲ ಪಿಚಾಡ್ಕೊಂಡಾಗೆಲ್ಲ ಏನು ನಡೆಯಲ್ಲ ನಮ್ಮಲ್ಲಿ. ವಿದೇಶ ಪ್ರವಾಸ ಯಾವುದೇ ರಾಜಕೀಯ ಬಣ್ಣ ಇಲ್ಲ, ಅದಂತೂ ಇಲ್ವೇ ಇಲ್ಲ. ಅದಕ್ಕೆ 100ಕ್ಕೆ 100 ಸುಳ್ಳದು. ಇಲಾಖೆ ಎಲ್ಲರೂ ಹೋಗ್ತಾ ಇದ್ದೀವಿ. ಅದು ಹೆಂಗೆ ಎಲ್ಲರೂ ಜನ ಹೋಗ್ತಾ ಇದ್ದೀರಿ ಸರ್? ನಾವು 30 ಜನ ಅಂತಿತ್ತು, ಇವತ್ತಿನ ದಿವಸ ಒಂದು 25 ಜನ ಅಂತ. ಕೆಲವರೆಲ್ಲ ಫ್ಯಾಮಿಲಿ ನಾವೆಲ್ಲ ಸಿಂಗಲ್ ಆಗಿ ಹೋಗ್ತೀವಿ. ಇಲ್ಲ, ಶಾಸಕರು ಅವರು ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಾವ್ರೆ. ಅದಕ್ಕೂ ಇದಕ್ಕೂ ನೀವು ತುಲನೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅಂದರೆ ಈಗ ಇನ್ನೊಂದು ಕಡೆ ನಿಮಗೆ ಗಮನಕ್ಕೆ ಬಂದಿರುವಂಗೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಚರ್ಚೆ ಆಗ್ತಿರೋ ನಡುವೆ ಸಿದ್ದರಾಮಯ್ಯರ ಬಣದ ಶಾಸಕರು ವಿದೇಶಿ ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಅನ್ನೋ ಉಲ್ಲೇಖಗಳಾಗ್ತಾ ಇದೆ. ಸಿದ್ದರಾಮಯ್ಯನವ್ರ ಬಣ ಇನ್ನೊಂದು ಬಣ ಅಲ್ಲ, ಕಾಂಗ್ರೆಸ್ ಶಾಸಕರು ಹೋಯ್ತಾವ್ರೆ ಅಷ್ಟೇ. ಯಾರ ಬಣನೂ ಇಲ್ಲ ಇಲ್ಲಿ. ಯಾರ ಬಣ ಅಂತ ಅದಕ್ಕೆ ವಿಶೇಷವಾಗಿ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವ್ರು ಹೋಯ್ತವ್ರೆ, ನಮಗೂ ಕೂಡ ಕರೆದಿದ್ರು. ನಮಗೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾವು ಬರೋದಿಲ್ಲ ಅಂತ ಹೇಳಿದ್ರು. ಅಂದರೆ ನಿಮಗೂ ಕೂಡ ಆಹ್ವಾನ ಇತ್ತು ಹಾಗಾದರೆ? ಎಲ್ಲರೂ ಯಾರು ಬೇಕಾದ್ರೂ ಹೋಗ್ಬೋದು, ಅದೇನು ಅವ್ರ ಬಣ ಇವ್ರ ಬಣ ಅಂತಲ್ಲ. ನಮ್ಮ ಶಾಸಕರುಗಳಿಗೇನಾದರೂ ಕೂಡ ನೀವು ವಿದೇಶ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದಿದ್ರೆ ನೀವು ಹೋಗಿ ಬರ್ಬೋದು ಅಂತ. ಅದು ಈ ರಾಜಕೀಯಕ್ಕೆ ಇದಕ್ಕೆ ತಳ್ಕಾಗ್ತಕ್ಕಂಥದ್ದು ಸರಿಯಲ್ಲ. ಅದೇನೇ ಹೇಳಿ, ಒಂದು ವೇಳೆ ಅಂದುಕೊಂಡಂತೆ 2 ಬಣದಿಂದ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾದರೆ ನಾಯಕತ್ವದ ಆಟ ಮತ್ತಷ್ಟು ರೋಚಕ ಘಟ್ಟಕ್ಕೆ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9.